ನಮಸ್ಕಾರ. ಇವತ್ತಿನ ವಿಡಿಯೋ ಚುನಾವಣೆಗಿಂತ ಮುಂಚೆ ಮತ್ತು ಆಮೇಲೆ ಯಾವ ಯಾವ ಕ್ಷೇತ್ರಗಳಲ್ಲಿ ಎಷ್ಟು ಅಭಿವೃದ್ಧಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಮಾರುಕಟ್ಟೆಯ ರ್ಯಾಲಿ ಇವತ್ತು ಕೂಡ ಕಂಟಿನ್ಯೂ ಆಯಿತು. ಆದರೆ ಅಮೆರಿಕದಲ್ಲಿ, ಏಷ್ಯಾದಲ್ಲಿ ಗ್ಲೋಬಲ್ ಕ್ಯೂಸ್ ವೀಕ್ ಇದ್ದರೂ ಕೂಡ ಭಾರತದ ಮಾರುಕಟ್ಟೆ ನಿರಂತರವಾಗಿ ಮೇಲಕ್ಕೆ ಹೋಗಿದೆ. ಕಾರಣ ಏನಿರಬಹುದು ಅಂತಂದ್ರೆ, ನಿನ್ನೆ ಬಂದಂತಹ ಎಲೆಕ್ಷನ್ ರಿಸಲ್ಟ್ ಮತ್ತು ಬಿಜೆಪಿ ದಾಪುಗಾಲಿನಲ್ಲಿ ಮುಂದಕ್ಕೆ ಹೋಗ್ತಾ ಇರೋದು ಮತ್ತು ಮುಂದಿನ ದಿನಗಳಲ್ಲಿ ಅವರ ಪಾಲಿಸೀಸ್ ಕಂಟಿನ್ಯೂ ಆಗ್ಬೋದು ಅನ್ನುವಂತ ನಿರೀಕ್ಷೆ ಮೇರೆಗೆ ನಾವು ನಿರಂತರವಾಗಿ ಹಲವು ದಿನಗಳಿಂದ 2 ವಿಡಿಯೋಗಳಲ್ಲಿ ಹೇಳಿದ್ದೇವೆ. ಆನ್ ಅನ್ ಆವರೇಜ್ ಕಳೆದ 5 ಜನರಲ್ ಎಲೆಕ್ಷನ್ಗಿಂತ 6 ತಿಂಗಳ ಮುಂಚೆ ಮಾರುಕಟ್ಟೆಯ ಚೇತರಿಕೆ 15.68% ಇತ್ತು. ಎಲೆಕ್ಷನ್ ಆದ ಮೇಲೆ 17.28% ಹೋಗಿದೆ. ಆದ್ದರಿಂದ ನೀವು ಇನ್ವೆಸ್ಟ್ ಮಾಡ್ತಾ ಇರಿ. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಮತ್ತು ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ಏನಾದರೂ ಟೆಕ್ನಿಕಲ್ ಅನಾಲಿಸಿಸ್ ನಲ್ಲಿ ಬೈ ಇಂಡಿಕೇಶನ್ ಬಂದ್ರೆ ಯಾವುದೇ ಹೆಸಿಟೇಷನ್ ಇಲ್ಲದೆ ಬೈ ಮಾಡ್ಬೇಕಾಗತ್ತೆ ಅಂತಾನೂ ಹೇಳಿದ್ವಿ. ಬಹುಶಃ ನೀವೆಲ್ಲರೂ ಅದರ ಉಪಯೋಗವನ್ನು ಪಡ್ಕೊಳ್ತಾ ಇದ್ದೀವಿ ಅಂತ ಊಹಿಸ್ಕೊಳ್ತೇವೆ. ನಾವು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇವೆ, ಬೇಕಾದಷ್ಟು ಲಾಭವನ್ನು ಗಳಿಸಿದ್ದೇವೆ. ಇನ್ನೂ ಕೂಡ ನಮ್ಮ ಷೇರುಗಳನ್ನು ಮಾರಿಲ್ಲ. ಯಾಕಂತಂದ್ರೆ ಅದು ಕೆಳಕ್ಕೆ ಬಂದ ಹಾಗೆ ಕಂಡ್ರೂ ಕೂಡ ನಮಗೊತ್ತು ಇನ್ನೊಂದಷ್ಟು ಮೇಲಕ್ಕೆ ಹೋಗುವ ಚಾನ್ಸಸ್ ಇದೆ. ಮತ್ತೆ ಜನರಲ್ ಎಲೆಕ್ಷನ್ ಬಂದಾಗ ಬೇರೆ ಬೇರೆ ಕ್ಷೇತ್ರಗಳು ಬೇರೆ ಬೇರೆ ತರದಲ್ಲಿ ಮೇಲಕ್ಕೆ ಹೋಗ್ತವೆ. ಇವತ್ತು ನಾವೊಂದು ಸಣ್ಣ ಸಂಶೋಧನಾತ್ಮಕ ವಿಡಿಯೋನ ನಿಮ್ಮ ಮುಂದಿಟ್ಟಿದ್ದೇವೆ. 6 ತಿಂಗಳ ಮುಂಚೆ ಯಾವ ಯಾವ ಕ್ಷೇತ್ರಗಳು ಹೇಗೆ ಮೇಲಕ್ಕೆ ಹೋಗಿದ್ವು ಫ್ರಮ್ 2004 ಎಲೆಕ್ಷನ್. ನಿಮಗೆ ಅರ್ಥ ಆಗ್ಲಿ ಅಂತ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ. 6 ತಿಂಗಳ ಮುಂಚೆ 2004ನೇ ಇಸ್ವಿ ಎಲೆಕ್ಷನ್ ಇಂದ ಯಾವ ಯಾವ ಸೆಕ್ಟರ್ಗಳು ಯಾವ ಯಾವ ರೀತಿ ಮೇಲಕ್ಕೆ ಹೋಗಿದ್ವು. ಆಟೋಮೊಬೈಲ್ 2004ರಲ್ಲಿ -3%, 2009ರಲ್ಲಿ 6 ತಿಂಗಳ ಕೆಳಗೆ 52% ಮೇಲೆ, 14ರಲ್ಲಿ 20% ಮೇಲೆ, 19ರಲ್ಲಿ -8%, ಆವರೇಜ್ 15.25. ಬ್ಯಾಂಕಿಂಗ್ 2004ರಲ್ಲಿ 30, 9ರಲ್ಲಿ 16, 14ರಲ್ಲಿ 31, 19ರಲ್ಲಿ 17, ಆವರೇಜ್ 23.5. ಸಿಮೆಂಟ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ 2004ರಲ್ಲಿ 9, 9ರಲ್ಲಿ 22, 14ರಲ್ಲಿ 21, 19ರಲ್ಲಿ 3, ಆವರೇಜ್ 13.75. FMCG 2004ರಲ್ಲಿ -8, 9ರಲ್ಲಿ 7, 14ರಲ್ಲಿ 10, 19ರಲ್ಲಿ 4, ಆವರೇಜ್ 3.25. ಈ ಲಿಸ್ಟ್ ಅನ್ನು ನಿಮ್ಮ ಮುಂದೆ ಯಾಕೆ ಇಡ್ತಾ ಇದ್ದೀನಿ ಅಂತಂದ್ರೆ, ನೀವು ನೋಡಿದ ಹಾಗೆ ಬ್ಯಾಂಕಿಂಗ್ ಪ್ರತಿ ಒಂದು ಎಲೆಕ್ಷನ್ ಮುಂಚೆ ಅಂದಾಜು 23.5% ಮೇಲಕ್ಕೆ ಹೋಗಿದೆ. ನೀವೇನಾದ್ರೂ ಬ್ಯಾಂಕಿಂಗ್ ಕ್ಷೇತ್ರದ ಷೇರುಗಳನ್ನು ಈಗ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಕೊಂಡಿದ್ದು ಅಥವಾ ಲಾಂಗ್ ಟರ್ಮಿಂಗ್ ಅಂತ ಕೊಂಡ್ರು ಕೂಡ ಅದು ಸಂಪೂರ್ಣವಾಗಿ ಮೇಲೆ ಹೋಗುವವರೆಗೂ ಮಾರಬೇಡಿ ಅಥವಾ ಅದನ್ನು ಪರ್ಮನೆಂಟ್ ಆಗಿ ಇಟ್ಕೊಳ್ಳಿ. ಈಗ IT ಕ್ಷೇತ್ರ 2004ರಲ್ಲಿ 3, 9ರಲ್ಲಿ 18, 14ರಲ್ಲಿ 6, 19ರಲ್ಲಿ 15, ಆವರೇಜ್ 10.5. ಎನರ್ಜಿ 2004ರಲ್ಲಿ 6 ತಿಂಗಳು ಪ್ರೀ ಎಲೆಕ್ಷನ್ ಅಲ್ಲಿ 18%, 9ರಲ್ಲಿ 37, 14ರಲ್ಲಿ 21, 19ರಲ್ಲಿ 15, ಆವರೇಜ್ 22.75. ಮೆಟಲ್ಸ್ 2004ರಲ್ಲಿ -30, 9ರಲ್ಲಿ +62, 14ರಲ್ಲಿ 15, 19ರಲ್ಲಿ -11, ಆವರೇಜ್ 9%. ಫಾರ್ಮಾ 2004ರಲ್ಲಿ 7, 2009ರಲ್ಲಿ 4, 14ರಲ್ಲಿ 5, 19ರಲ್ಲಿ -9, ಆವರೇಜ್ 1.75. ನಿಮಗೆ ತಿಳಿದ ಹಾಗೆ ಡಾಕ್ಟರ್ ಭರತ್ ಚಂದ್ರ ವರ್ಕ್ಶಾಪ್ ಅಲ್ಲಿ ನಾವು ಹೇಳಿದ್ವಿ, ನಾವು ಫಾರ್ಮಸ್ಯೂಟಿಕಲ್ ಸೆಕ್ಟರ್ನ ಷೇರುಗಳನ್ನು ಬೈ ಮಾಡೋದಿಲ್ಲ. ಯಾಕಂತಂದ್ರೆ ಮೇಲೆ ಕೆಳಗೆ ಹೋಗೋದು ಜಾಸ್ತಿ, ಮತ್ತೆ ಅದರಲ್ಲಿ ಅಪ್ರಿಸಿಯೇಷನ್ ಲಾಂಗ್ ಟರ್ಮ್ ನಲ್ಲಿ ಕಮ್ಮಿ ಇದ್ದಾಗಿದೆ. IIFL ರಿಸರ್ಚ್ ಅವರು ಇನ್ನೊಂದು ಇಂಟ್ರೆಸ್ಟಿಂಗ್ ಡಾಟಾನ ನಮ್ಮ ಮುಂದೆ ಇಟ್ಟಿದ್ದಾರೆ ರಿಗಾರ್ಡಿಂಗ್ ಸೆನ್ಸೆಕ್ಸ್ ಆಫ್ಟರ್ ಎಲೆಕ್ಷನ್. ಅಂದ್ರೆ ಮುಂದಿನ 5 ವರ್ಷದಲ್ಲಿ ಯೂನಿಯನ್ ಎಲೆಕ್ಷನ್ ಅಲ್ಲಿ 2024 ಅಲ್ಲಿ ಏನಾಗಬಹುದು ಅಂತ ಇದರಿಂದ ಊಹೆ ಮಾಡ್ಕೋಬಹುದು. ಉದಾಹರಣೆಗೆ ಇಯರ್ಲಿ ರಿಟರ್ನ್ಸ್ ಆಫ್ ಸೆನ್ಸೆಕ್ಸ್ ಆಫ್ಟರ್ ಯೂನಿಯನ್ ಎಲೆಕ್ಷನ್. ಅಕ್ಟೋಬರ್ 1999 ಅಲ್ಲಿ ಫಸ್ಟ್ ಇಯರ್ ನಲ್ಲಿ -11, ಸೆಕೆಂಡ್ ಇಯರ್ ನಲ್ಲಿ -33, 3ನೇ ವರ್ಷದಲ್ಲಿ +7,
ನಾಲ್ಕನೇ ವರ್ಷದಲ್ಲಿ 55, ಐದನೇ ವರ್ಷದಲ್ಲಿ 22. ಮೇ 2004 ಎಲೆಕ್ಷನ್ ಅಲ್ಲಿ ಫಸ್ಟ್ ಇಯರ್ ನಲ್ಲಿ 21, ಸೆಕೆಂಡ್ ಇಯರ್ ನಲ್ಲಿ 93, ಮೂರನೇ ವರ್ಷದಲ್ಲಿ 11, ನಾಲ್ಕನೇ ವರ್ಷದಲ್ಲಿ 21, ಐದನೇ ವರ್ಷದಲ್ಲಿ -29. ಮೇ 2009 ಎಲೆಕ್ಷನ್ ಅಲ್ಲಿ ಫಸ್ಟ್ ಇಯರ್ ನಲ್ಲಿ ಸೆನ್ಸೆಕ್ಸ್ 43% ಮೇಲಕ್ಕೆ ಹೋಯ್ತು, ಎರಡನೇ ವರ್ಷ 9%, ಮೂರನೇ ವರ್ಷ -12, ನಾಲ್ಕನೇ ವರ್ಷ 21, ಐದನೇ ವರ್ಷ 20%. ಮೇ 2014 ಅಲ್ಲಿ ಮೊದಲನೇ ವರ್ಷ 14, ಎರಡನೇ ವರ್ಷ -5, ಮೂರನೇ ವರ್ಷ 17, ನಾಲ್ಕನೇ ವರ್ಷ 18, ಐದನೇ ವರ್ಷ 7%. ಈಗ ಮೇ 2019 ಎಲೆಕ್ಷನ್ ಬರ್ತಾ ಇದ್ದೇನೆ. ಮೊದಲನೇ ವರ್ಷ -23, ಎರಡನೇ ವರ್ಷ 65, ಮೂರನೇ ವರ್ಷ 6, ನಾಲ್ಕನೇ ವರ್ಷ 17, ಐದನೇ ವರ್ಷ 9. ಅಂದ್ರೆ ಕರೆಂಟ್ಲಿ ಇನ್ನು ಸ್ವಲ್ಪ ಟೈಮ್ ಬಾಕಿ ಇದೆ. ಆವರೇಜ್ ತಗೊಂಡ್ರೆ ಮೊದಲನೇ ವರ್ಷ 8.8, ಎರಡನೇ ವರ್ಷ 25.8, ಮೂರನೇ ವರ್ಷ 5.8, ನಾಲ್ಕನೇ ವರ್ಷ 26.4 ಮತ್ತು ಐದನೇ ವರ್ಷ 5.8% ಮೇಲಕ್ಕೆ ಹೋಗಿದೆ. ಅಂದರೆ ಈ 5 ಇಯರ್ ಎಲೆಕ್ಷನ್ ಪೀರಿಯಡ್ ನಲ್ಲಿ 2024 ಇಂದ ಮೇಲೆ ಏನಾಗಬಹುದು ಅಂತ ಗೆಸ್ ಮಾಡ್ಲಿಕ್ಕೋಸ್ಕರ ಹೇಳ್ತೇನೆ. ಎರಡನೇ ವರ್ಷ ಮತ್ತು ನಾಲ್ಕನೇ ವರ್ಷ ಹೈಯೆಸ್ಟ್ ಪ್ರಾಫಿಟ್ ಇರುತ್ತೆ ಸ್ಟಾಕ್ ಮಾರ್ಕೆಟ್ಗೆ ಅಂತ ಈ ಪರ್ಟಿಕ್ಯುಲರ್ ಅಂಕಿ ಅಂಶಗಳು ನಮಗೆ ತಿಳಿದು ಹೇಳ್ತಾ ಇದ್ದಾವೆ. ಹಾಗೇ ಕಂಪೇರ್ ಮಾಡಿದ್ರೆ ಮೊದಲನೇ ವರ್ಷ, ಮೂರನೇ ವರ್ಷ, ಐದನೇ ವರ್ಷ ರಿಲೇಟಿವ್ಲಿ ಲೆಸ್ಸರ್ ರಿಟರ್ನ್ಸ್ ಕೊಡ್ತಾರೆ. ನಿಮಗೆ ಅರ್ಥ ಆಗ್ಲಿ ಅಂತ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್, ಫಿಫ್ತ್ ಇಯರ್ ಯಾವಾಗ ಬರುತ್ತೆ ಅಂತ ನಿಮ್ಮ ಮುಂದೆ ಪ್ರಿಂಟ್ ಮಾಡ್ತೇನೆ. ಡೈರಿನಲ್ಲಿ ನೋಟ್ ಮಾಡ್ಕೊಳ್ಳಿ. ಮೇ 2024 ಅಲ್ಲಿ ಎಲೆಕ್ಷನ್ ರಿಸಲ್ಟ್ ಬರುತ್ತೆ ಮತ್ತು ಏಪ್ರಿಲ್ 2025 ಒಂದು ವರ್ಷ ಮುಗಿಯುತ್ತೆ. ಸೆಕೆಂಡ್ ಇಯರ್ ಮೇ 2025 ಟು ಏಪ್ರಿಲ್ 2026, ಥರ್ಡ್ ಇಯರ್ ಮೇ 2026 ಟು ಏಪ್ರಿಲ್ 2027, ಫೋರ್ತ್ ಇಯರ್ ಮೇ 2027 ಇಂದ ಏಪ್ರಿಲ್ 2028, ಫಿಫ್ತ್ ಇಯರ್ ಮೇ 2028 ಇಂದ ಏಪ್ರಿಲ್ 2029 ವರೆಗೆ. ಅಂದ್ರೆ ಅದೇ ಟ್ರೆಂಡ್ ಅನ್ನು ನಾವೇನಾದ್ರೂ ಫಾಲೋ ಮಾಡ್ತೀವಿ ಅಂತಂದ್ರೆ ಇನ್ನು ಮುಂದಿನ 5 ವರ್ಷದಲ್ಲಿ ಸೆಕೆಂಡ್ ಇಯರ್ ಮೇ 2025 ಟು ಏಪ್ರಿಲ್ 2026, ಫೋರ್ತ್ ಇಯರ್ ಮೇ 2027 ಟು ಏಪ್ರಿಲ್ 2028 ಹೈಯೆಸ್ಟ್ ಪ್ರಾಫಿಟ್ ಆಗುವಂತ ಚಾನ್ಸಸ್ ಇದೆ. ಷೇರು ಮಾರುಕಟ್ಟೆಯಿಂದ ಬಹಳಷ್ಟು ಜನ ಇಂತಹ ಸಮಯದಲ್ಲಿ ಮಾರಿಕೊಂಡಿರ್ತಾರೆ. ದೀರ್ಘಾವಧಿ ಹೂಡಿಕೆದಾರರು ಯಾವುದೇ ಕಾರಣಕ್ಕೂ ಮಾರಬಾರ್ದು ಅಂತ ಹೇಳ್ತಾ ಇದ್ದೇನೆ. ಡಾಕ್ಟರ್ ಭರತ್ ಚಂದ್ರ ಅವರ ಯೂಟ್ಯೂಬ್ ವಿಡಿಯೋಗಳನ್ನು ಕಂಟಿನ್ಯೂ ಮಾಡ್ತಿರೋ ಉದ್ದೇಶ ಏನು ಅಂತಂದ್ರೆ, ಕಾರ್ಯಾಗಾರ ತೆಗೆದುಕೊಂಡವರು ಯಾವ ಕಾರಣಕ್ಕೂ ಬೇರೆ ಯಾರು ಹೇಳಿದ್ದಾರೆ ಮತ್ತು ಬೇರೆ ಯಾವುದೋ ವಿಡಿಯೋ ನೋಡ್ಕೊಂಡು ನಾನು ಈಗ ಮಾರ್ತೇನೆ, ಇನ್ನು ಕೊಂಡ್ಕೊಳ್ತೇನೆ, ಮಾರುಕಟ್ಟೆಯನ್ನು ಟೈಮಿಂಗ್ಸ್ ಮಾಡ್ತೇನೆ ಅಂತಂದ್ರೆ ಆವಾಗ ನೀವು ಗ್ಯಾರಂಟಿಯಾಗಿ ಜಾಸ್ತಿ ಹಣವನ್ನು ಪಡೆಯುವುದಿಲ್ಲ. ಈ ವಿಡಿಯೋನ ನಾವು ಮಾಡಿದ್ದು ರಿಸರ್ಚ್ ಡಾಟಾದ ಮೇಲೆ. ಆದ್ದರಿಂದ ಕರ್ನಾಟಕದ ಎಲ್ಲಾ ಕನ್ನಡಿಗರಿಗೂ ದಯವಿಟ್ಟು ಈ ವಿಡಿಯೋನ ಕಳಿಸ್ಕೊಡಿ. ನಿಸ್ವಾರ್ಥ ಸೇವೆಗೋಸ್ಕರ ಇದನ್ನ ಮಾಡ್ತಾ ಇದ್ದೇವೆ. ನಾವು ಮಾಡಿದ್ದು ಚೆನ್ನಾಗಿದೆ ಅಂತಂದ್ರೆ ದಯವಿಟ್ಟು ನಮಗೆ ಬೆನ್ನು ತಟ್ಟಬೇಕು ಅಂತಂದ್ರೆ ವಿಡಿಯೋಗೆ ಲೈಕ್ ಬಟನ್ ಒತ್ತಿ ಮತ್ತು ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಬಿಜೆಪಿ ಪೊಲಿಟಿಷಿಯನ್ಸ್ಗೆ ಒಂದು ರೂಲ್ಸ್ ಇದೆ, ಅಂದ್ರೆ 75ನೇ ವರ್ಷಕ್ಕೆ ರಿಟೈರ್ ಆಗಬೇಕು. ಮೋದಿಯವರಿಗೆ ಈಗ 73 ವರ್ಷ, 75 ವರ್ಷಕ್ಕೆ ಮೋದಿಯವರು ಕೂಡ ರಿಟೈರ್ ಆಗ್ಬೇಕಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಲೈಕ್ ಆನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.